ಹಲೋ ಹಾಯ್. ಇವತ್ತು ಒಂದೆರಡು ಮೂಲಂಗಿ ಇದ್ರೆ ಸಾಕು. ನಾರ್ಮಲಾಗಿ ಮೂಲಂಗಿ ಸಾಂಬಾರು ತಿಂದು ಬೇಜಾರಾಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಇವತ್ತು ಜಜ್ಜ್ ಮೂಲಂಗಿ ಅಥವಾ ಮೂಲಂಗಿ ಚಟ್ನಿ ಅಂತ ಕರೀತಾರೆ, ಅದನ್ನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಮೂಲಂಗಿನ ಈ ಥರ ಸ್ಲೈಸಸ್ ಮಾಡಿಕೊಂಡು, ಜಜ್ಜ್ ಮೂಲಂಗಿ ಆಗಿರೋದ್ರಿಂದ ಈ ಥರ ಜಜ್ಕೊತಾ ಇದ್ದೀನಿ ನಾನು. ಈ ರೀತಿ ಇರಬೇಕು, ಇಷ್ಟು ನೀಟಾಗಿ ನೋಡಿ ಈ ರೀತಿ ಜಜ್ಕೊಂಡು ಇಟ್ಕೋಬೇಕು. ಇದಾದಮೇಲೆ ನೆಕ್ಸ್ಟು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದೆರಡು ಎಲೆ ಕರಿಬೇವು, ಆಮೇಲೆ ಸ್ವಲ್ಪ ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಸ್ವಲ್ಪ ಕಾಳುಮೆಣಸು ಮತ್ತು ಗಸಗಸೆ, ಇದಿಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಕಡಲೆ ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹದದಲ್ಲಿ ರುಬ್ತಾ ಇದ್ದರೆ ಅದು ಚಟ್ನಿ ಥರನೇ ಸ್ಮೆಲ್ ಬರುತ್ತೆ, ಗಮ್ ಅಂತ. ಅದನ್ನು ಇವಾಗ ನಾನು ಚಚ್ಚಿರೋ ಮೂಲಂಗಿ ಹಚ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಚೆನ್ನಾಗಿ ಚಟ್ನಿ ಥರನೇ ಇರುತ್ತೆ. ಮೂಲಂಗಿ ಯಾವುದೇ ರೀತಿ ಡೈರೆಕ್ಟ್ ಒಲೆ ಮೇಲೆ ಇಟ್ಟು ಒಗ್ಗರಣೆ ಹಾಕೋಕ್ಕಾಗಲ್ಲ. ಇವಾಗ ನಾವು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಆಮೇಲೆ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ತಿನ್ನೋದಕ್ಕೆ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ.